ವಿಶ್ವನಾಥ್ ಅವರು ರೈತರ ಸಮಸ್ಯೆಗಳಿಗೆ ಯಾವುದಕ್ಕೂ ಸಹ ಸ್ಪಂದನೆ ಇಲ್ಲ. ಇಲ್ಲ ರಾಜಕಾರಣಿಗಳಿಗಂತೂ ಬೇಕಾಗಿಲ್ಲ. ಅವ್ರು ಯಾವನೋ ಬಾಡಾಗ್ತಾನೆ, ಯಾವನೋ ನಾಮಕರಣ ಕರೀತಾನೆ, ಯಾವನೋ ಗ್ರೂಪ್ ರೇಷನ್ ಕರೀತಾನೆ, ಅವ್ರು ಹೊಂಟೆ ರಾಜಕಾರಣಿ. ಅಧಿಕಾರಿಗಳು ಏನ್ ಬಂದಿದೆ ಹೋಗ್ಲಿ, ಅಧಿಕಾರಿಗಳು ಮಾಡ್ಬೇಕಾನೆ. ಅಂಬರ್ತೂರ್ ಆರ್ಐ ಅವರು ವಿ ಅವ್ರನ್ನ ಅಧಿಕಾರಿಗಳು ಇವತ್ತು ಹೇಳ್ತಾರೆ ಸುಮ್ಮನೆ ಅಂದ್ಬಿಟ್ಟು 2 ವರ್ಷದಿಂದ ಆಕ್ರೋಶ ಹೆಂಗ್ ಮುಡುಗಟ್ಟಿರ್ತೇಳಿ ಯಾವನ್ಗೂ ಬೇಕಾಗಿಲ್ಲ. ಎಲ್ಲಾ ಪಕ್ಷಗಳು ಕತೆ ಹೇಳ್ತಾರೆ ನಮ್ಮ ಮಂಗಳೂರು ಆ ಪಕ್ಷ ಈ ಪಕ್ಷ ಬಡಾಡ್ಕೊಂಡು ಸಾಯ್ತಾರೆ. ಯಾವ ಪಕ್ಷ ಬಂದ್ರು ರೈತರ ಸಮಸ್ಯೆ ಹಿಂಗೆ, ದಲಿತರ ಸಮಸ್ಯೆ ಹಿಂಗೆ, ಕಾರ್ಮಿಕರ ಸಮಸ್ಯೆ ಹಿಂಗೇನೆ. ನಾವಂತೂ ನೋಡಿ ಸಾಕಾಗಿದೆ. ಯಾವ ನನ್ನ ಮಗನೂ ಸರಿಗಿಲ್ಲ ಅಂತ ತಿಳ್ಕೊಂಡಿದೀವಿ. ಇಲ್ಲಿ ಅಧಿಕಾರಿನೂ ಅದೇ, ರಾಜಕಾರಣಿನೂ ಅದೇ, ರಾಜಕಾರಣಿಗೆ ಜೈಕಾರ ಹಾಕೋದು ಅದೇ. ಇಲ್ಲಿ ಯಾರೋ ನಮ್ಮಂತ 2 ಮಂಗಗಳು ಕುತ್ಕೊಂಡು ಇಲ್ಲಿ ಸಂವಿಧಾನದ ಬಗ್ಗೆ ಮಾತಾಡ್ತೀವಿ, ಅಂಬೇಡ್ಕರ್ ಬಗ್ಗೆ ಮಾತಾಡ್ತೀವಿ, ಬುದ್ಧನ್ ಮಾತಾಡ್ತೀವಿ, ಕುವೆಂಪು ಮಾತಾಡ್ತೀವಿ. ಮತ್ತೆ ಹೆಂಗೆ ಮತ್ತೆ ಇದು ವ್ಯವಸ್ಥೆ? ಅಂಬರ್ತೂರು ಆರ್ಐ ಅವರಿಗೆ ಒಂದು ವರದಿ ಕೊಡಿಯನ್ನು ಕೊಟ್ಟಿದ್ದಾರೆ ತಹಶೀಲ್ದಾರ್ಗೆ. ಎಲ್ಲಿವರೆಗೂ ತಹಶೀಲ್ದಾರ್ ಅಲ್ಲೂ ರೆಫರ್ ಮಾಡಿದ್ದಾರೆ. ಕಕ್ಕ ತಿನ್ನೋ ರಾಜಕಾರಣಿ, ತೆರಿಗೆ ತಿನ್ನೋ ರಾಜಕಾರಣಿಗೆ ಸೇರ್ನ ಅಲ್ಲಿವರೆಗೂ ಜನ ಇರ್ತಾರೆ. ಹಂಗೆ ಆಗೋದು ಮತ್ತೆ ಅದು ಹಂಗೆ ಮಾತಾಡೋದು. ಈಗ ಕಾಂಪಿಟೇಷನ್ ಆಗುತ್ತೆ ಇವ್ರಿಗೆ. ಇಷ್ಟು ದಿನ ಮಾಡ್ಕೊಳ್ಳೋದು ಬೇಡ ಅಂತ ಗೊತ್ತಿಲ್ಲ. ರಾಜ್ಕುಮಾರ್ ಅಂತೂ ಒಂದು ರೂಪಾಯಿ ಕೆಲಸ ಮಾಡಲ್ಲ. ಒಂದು AC ಇಂದ ಒಂದು ಲೆಟರ್ ಬಂದಿದೆ ಮೇಡಮ್. 1 ನಿಮಿಷ, AC ಇಂದ ಒಂದು ಲೆಟರ್ ಹಾಕ್ಬೇಕು, ಇಲ್ಲಿಂದ ಒಂದು ಲೆಟರ್ ಕಳ್ಸ್ಬೇಕು. ಎಷ್ಟು ದಿನ ಆಗ್ಬೋದು ಮೇಡಮ್ ಒಂದು ಫೈಲ್ ತರ್ಸ್ಕೊಳಕ್ಕೆ? ನಿಮ್ಮ ಆಫೀಸಿಂದ ಒಂದು ಲೆಟರ್ ಹಾಕಿ, ಆಫೀಸಿಂದ ಲೆಟರ್ ತರ್ಸ್ಕೊಳಕ್ಕೆ ಎಷ್ಟು ದಿನ ಆಗ್ಬೋದು? 6 ತಿಂಗಳು ಮಾಡಿದ್ದಾರೆ ಮೇಡಮ್, 6 ತಿಂಗಳು. ಇದೇ ಅವತ್ತು ನಂಗೆ ಗಲಾಟೆ ಮಾಡಿದ್ಕೆ ದಲಿತ್ ನಾರಾಯಣ್ ಸರ್ ಅವತ್ತು ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ಕೆ, ಅವತ್ತು ರಮೇಶ್ ಅಣ್ಣ ಮಾಡಿಸ್ಕೊಡ್ತೀನಿ ಅಂತ ಹೇಳಿದ್ಕೆ ನಾನು ಆಚೆ ಹೋಗಿದ್ದೀನಿ. ಏನ್ ಕೆಲಸ ಮಾಡ್ತಾರ ಅವರು? ಆಫೀಸ್ ಕೊಟ್ಮೇಲೆ ಆಫೀಸ್ ಕೆಲಸ ಮಾಡ್ಬೇಕು. ಹೋಯ್ತಾರೆ, ಟೀ ಕುಡಿತಾರೆ, ಸುತ್ತಾಡ್ಕೊತಾರೆ, ಬರ್ತಾರೆ. ಬಟ್ ಕೇಸ್ ವರ್ಕರ್ಗಳು ಇಲ್ಲಿ ಯಾವುದೇ ಕಾರಣಕ್ಕೂ ಒಂದು ಕೇಸನ್ನ ಮೂವ್ ಮಾಡಲ್ಲ. ಈಗ ಆಯ್ತು, ಉದಯ್ ಸರ್ ಇದ್ರು, ಉದಯ್ ಸರ್ ಆದ್ಮೇಲೆ ಹರೀಶ್ ಅವರು ಕೊಟ್ರಿ. ಹರೀಶ್ ಅವ್ರು ಏನ್ ಕೆಲಸ ಮಾಡಿದ್ರು? ಏನ್ ಸಮಸ್ಯೆ ಬಗೆಹರಿದಿದೆ? ರಿಪೋರ್ಟ್ ಏನಾಗಿದೆ ಇದುವರೆಗೆ? ಹೇಳಿ ಮೇಡಮ್. ನಾನು ಬಂದು 1 ವಾರ ಆಯ್ತು. ಹೌದು. ವಾರದಲ್ಲಿ ಏನಾಗಿದೆ, ನಾನು ಬಂದ್ಮೇಲೆ ಹೋಗ್ಬಿಡ್ತೀನಿ, ನೀವೇ ಮೂರ್ತಿ ಅವರೇ, ಏನೋ ಒಂದು ಇಶ್ಯೂ ಇದೆ, ಅದನ್ನ ಸಾರ್ಟ್ ಔಟ್ ಮಾಡಕ್ಕೆ ಅಂತಾನೆ ನಿಂತಿರೋದಿಲ್ಲಿ ಅಲ್ವಾ? ನೀವು ಮಧ್ಯದಲ್ಲಿ ನಮ್ಗೆ ಏನು ಮಾತಾಡಕ್ಕೆ ಬಿಡದೆ ಬೇರೆ ಕಥೆಯಲ್ಲಿ ಯಾಕೆ ಮಾತಾಡ್ತೀರಾ? ಮಧ್ಯದಲ್ಲಿ ಮಾತಾಡಂಗಿಲ್ವಾ? ಹೋರಾಟ ಮಾಡಂಗಿಲ್ವಾ? ನೋಡಿ ಲೆಟರ್ಗಳು ಎಕ್ಸ್ಪೆಕ್ಟ್ ಕೊಡ್ತೀನಿ ನಾನು. ಬಂದವರೆಲ್ಲ ನಾನು ಹೊಸದಾಗಿ ಬಂದಿನಿ, ಹೊಸದಾಗಿ ಬರೀ ಚುನಾವಣೆ ಮುಗಿಸೋದು, ಸರ್ಕಾರಿ ಕಾರ್ಯಕ್ರಮಗಳು ಮುಗಿಸೋದು, ಜನ ಸಾಯ್ಬೇಕ. ನೋಡಿ 5 ವರ್ಷ ಆಗೈತೆ ಖಾತೆಗೆ, ಅವ್ರಿಗೆ ಆಪರೇಷನ್ ಆಗೈತೆ. ಹೋರಾಟಗಾರನ ಹತ್ತಿಕ್ಕ ಪ್ರಯತ್ನ ಮಾಡ್ಬೇಡಿ ನೀವು, ನಮ್ಮನ್ನ ಹತ್ತಿಕ್ಕ ಪ್ರಯತ್ನ ಮಾಡ್ಬೇಡಿ. ಅವಕಾಶ ಇದೆ, ಮಾತಾಡಿ ಬಿಡಿ. ಯಾಮರ್ಸಿದಾರ ಫೈಲು ಅಂತ ಇಲ್ಲ ಇದೆ ನೋಡಿ, ಕೇಸ್ ನಂಬರ್. 1.5 ವರ್ಷ ಆಯ್ತು. ನೀವು ಬರ್ತೀರಾ? 6 ವರ್ಷ ಗಂಟಾಪರ ಮಾತಾಡಕ್ ಬಿಡ್ರಿ, ನಿಮ್ಗೆ ಮಾತಾಡ್ಲಿ ಇಷ್ಟ ಗಂಟ ಬಿಡಿ, ಅವ್ರನ್ನ ಮಾತಾಡಕ್ಕೆ ಕೇಳಿ ಸಮಸ್ಯೆ. 1 ವರ್ಷದಿಂದ ಸಂಘಟನೆಯವರೇ ಆಗಿ ತಿರುಗ್ತಾ ಇರೋದ್ರಿಂದ ಆ ನೋವು ಅರ್ಥ ಆಗ್ತಿದೆ. ಜನರ ಸಮಸ್ಯೆಗೆ ಎಷ್ಟು ಇರ್ಬೇಕು, ನಾವು ಬಗೆಹರಿಲಿಲ್ವಲ್ಲ ಅನ್ನೋ ಸಮಸ್ಯೆ. ಸರ್ಕಾರದಲ್ಲಿ ಜೂನ್, ಜುಲೈ ಮತ್ತು ಆಗಸ್ಟ್ ಬಂದಾಗ ಏನಾಗುತ್ತೆ, ಜನರಲ್ ಟ್ರಾನ್ಸ್ಫರ್ ಟೈಮ್ ಅಂತ ಕರೀತೀರಿ. ನೀವು ಹೇಳಿದ್ರಲ್ಲ ಹರೀಶ್ ಮತ್ತೊಬ್ರು ಇನ್ನೊಬ್ರು ಅಂತ. ನಾನು ಬಂದಿದ್ದು 2 ದಿನಕ್ಕೆ ಅವ್ರದ್ದು ನಾನು ಟ್ರಾನ್ಸ್ಫರ್ ಆಗಿದ್ದೀನಿ ಅಂತ ಬಂದಿದ್ರು ಅವರು, ಹರೀಶ್ ಅವರು.
ಮತ್ತೆ ಅವರು ರಾಜ್ಕುಮಾರ್ ಅಲ್ಲಿ ಬೇರೆ ಯಾವ್ದೋ ನಾಡು ಕಚೇರಿನಲ್ಲಿ ಆ ಜಾಗಕ್ಕೆ ಬೇರೆಯವ್ರನ್ನ ಹಾಕಿದ್ದಾರೆ ಅಂತೇಳಿ ಅವರು ಬಂದಿದ್ರು ಇಲ್ಲಿ ಆಫೀಸಿಗೆ ಬಂದು ರಿಪೋರ್ಟ್ ಆಗಿದ್ದಾರೆ ಈ ಸತಿ. ಅವ್ರು ಕೆಲಸ ಮಾಡಿಲ್ಲ ಅಂತಂದ್ರೆ ಕಟ್ಟುನಿಟ್ಟಾಗಿ ತುಂಬಾ ಸ್ಟ್ರಿಕ್ಟ್ ಆಗಿ ಆಕ್ಷನ್ ತಗೊಳ್ಳೋಂಥ ಜವಾಬ್ದಾರಿ ನನ್ನದು, ಆಯ್ತಾ? ನಾನು ಒಪ್ಪಿರೋದು ನಾನು ಬೇರೆ ತಾಲೂಕಿನಲ್ಲಿ 1.5 ವರ್ಷ 2 ವರ್ಷ ಇರ್ತೀನಿ, ಇನ್ನೊಂದು ತಾಲೂಕಿಗೆ ನಂದು ಟ್ರಾನ್ಸ್ಫರ್ ಆಗುತ್ತೆ. ಇದು ಗೌರ್ಮೆಂಟ್ ಪ್ರೊಸೀಜರ್ ಇದೆ, ನಾವು ಇದನ್ನ ಫಾಲೋ ಮಾಡ್ತೀವಿ. ಅದನ್ನ ರೀಸನ್ ಆಗಿ ಇಟ್ಕೊಂಡು ನಿಮ್ಗೆ ಕೆಲಸ ಮಾಡ್ಕೊಡ್ಬಾರ್ದು ಅನ್ನೋದು ನಮ್ಮ ಉದ್ದೇಶ ಅಲ್ಲ, ಖಂಡಿತವಾಗ್ಲೂ ಅಲ್ಲ. ಹೇಳ್ಬಿಡ್ತೀನಿ, ಯು ಪ್ಲೀಸ್ ಕಂಟಿನ್ಯೂ, ಆಯ್ತಾ? ಎರಡನೇ ವಿಚಾರ ಏನು ಅಂತಂದ್ರೆ ನೀವೆಲ್ಲ ಏನ್ ಇಶ್ಯೂಸ್ ಹೇಳ್ತಿದ್ದೀರಾ ನನ್ ಗಮನಕ್ಕಿದೆ, ಫಸ್ಟ್ ಟೈಮ್ ನೀವು ತರ್ತಾ ಇದ್ದೀರಾ, ಕರೆಕ್ಟ್ ಅಲ್ವಾ? ನಾನು ಬಂದು ಈಗ ನಿನ್ನೆ ನಮಗೆ ರೆವೆನ್ಯೂ ಮಿನಿಸ್ಟರ್ ಮೀಟಿಂಗ್ ಇತ್ತು, ಅಲ್ಲೂ ಒಂದಷ್ಟು ಅಜೆಂಡಾಸ್ ಕೊಟ್ಟಿದ್ದಾರೆ. ಬೆಳಗ್ಗೆ DC ಮೇಡಮ್ ಬಂದಿದ್ರು. ಖಂಡಿತವಾಗ್ಲೂ ಯಾರು ಕೆಲಸ ಮಾಡಿದೆ ಅಂತೂ ಇಲ್ಲ. ಕೇಸ್ ವರ್ಕರ್ಗಳ ಬಗ್ಗೆ ನೀವು ಹೇಳ್ತಾ ಇದ್ದೀರಾ, ಯಾರ್ಯಾರು ಕೇಸ್ ವರ್ಕರ್ಸ್ ನಿಮ್ಗೆ ಸ್ಪಂದನೆ ಕೊಡ್ತಾ ಇಲ್ಲ ಅವ್ರ ಮೇಲೆ ಜವಾಬ್ದಾರಿ, ಅವ್ರ ಮೇಲೆ ಏನು ಆಕ್ಷನ್ ತಗೊಳ್ಳೋಂಥ ಜವಾಬ್ದಾರಿ ನನ್ನ ಮೇಲಿದೆ. ಅವ್ರು ಮಾಡಿಲ್ಲ ಅಂತಂದ್ರೆ ಇಟ್ ವಿಲ್ ರಿಫ್ಲೆಕ್ಟ್ ಬ್ಯಾಡ್ಲಿ ಅಪಾನ್ ಮೀ. ನನ್ನ ಮೇಲೆ ಕೆಟ್ಟದಾಗಿ ಅದು ತೋರಿಸುತ್ತೆ, ನಾನ್ ಕೆಲಸ ಮಾಡ್ತಿಲ್ಲ ಅನ್ನೋದೇ ಅದು ತೋರಿಸೋದು. ನೀವು ಯಾವ ಕೇಸ್ ವರ್ಕರ್ ಮೇಲೆ ಹೇಳಿದ್ರು ಕೊನೆಗೆ ತಹಶೀಲ್ದಾರೇ ಮಾಡ್ತಿಲ್ಲ ಅನ್ನೋದೇ ಅದು ಅರ್ಥ. ಸೊ ಹೀಗಿರೋದ್ರಿಂದ ನಿಮ್ಗೆ ಏನೇನು ಇಶ್ಯೂಸ್ ಇದೆ ದಯವಿಟ್ಟು ನನ್ನ ಗಮನಕ್ಕೆ ತಗೊಂಡ್ ಬನ್ನಿ. ಪ್ರಶ್ನೆ ನಮ್ದು ಸಿಂಪಲ್ ಪ್ರಶ್ನೆ ನಿಮ್ಗೆ ಸಂಬಂಧಪಟ್ಟಂಗೆ. ಈಗ ವರ್ಷ ತಹಸೀಲ್ದಾರ್ ಚೇಂಜ್ ಆಗ್ತಿರ್ತೀರಲ್ಲ, ಪ್ರತಿ ತಹಸೀಲ್ದಾರ್ಗೂ ಹೊಸ ಕೇಸ್ಗಳನ್ನ ನಾವೇ ಕೊಡ್ತಾ ಹೋಗ್ಬೇಕಾ ಅಥವಾ ನಿಮ್ಗೆ ಚಾರ್ಜ್ ತಗೋಬೇಕಾದ್ರೆ ನಿಮ್ಗೆ ಹ್ಯಾಂಡಿಂಗ್ ಆಗ್ಬೇಕು? ನಿಮ್ಮ ಹಿಂದೆ ಇರೋ ಅಧಿಕಾರಿಗಳು ಪ್ರತಿಯೊಂದು ಕೇಸಸ್ ಎಷ್ಟು ವರ್ಷದಿಂದ ಪೆಂಡಿಂಗ್ ಇದೆ, ಯಾವ್ದು ಮೇಜರ್ ಇದೆ, ಯಾರ್ದು ಪೇಷಂಟ್ಸ್ ಇದೆ, ಆ ಪ್ರಾಬ್ಲಮ್ಸ್ ಎಲ್ಲ ನಿಮ್ಗೆ ಕೊಟ್ಟು ನೀವು ಸಬ್ಜೆಕ್ಟ್ ಮಾತಾಡಿ ನಾವೇ ಸಬ್ಜೆಕ್ಟ್ ಮಾತಾಡಿ ಮಾತಾಡಲ್ಲ. ಆರಾಮಿಲ್ಲ ಇದರಿಂದ 3 ತಿಂಗಳು ಹೋಗಿದ್ರು ಸರ್. ಒಂದು ನಿಮಿಷ ಸರ್, ಹೇಳ್ತೀನಿ ಸರ್, ಇರಿ ಸರ್, ನಾನು ಹೇಳ್ತೀನಿ. 7ನೇ ತಾರೀಕು 2ನೇ ತಿಂಗಳು 2024ರಲ್ಲಿ ಒಂದು ಅರ್ಜಿ ಹಾಕಿದ್ದಾರೆ, ಇಂಡೀಕರಣ ಮಾಡ್ಕೊಡಿ ಅಂತ. RI ಏನ್ ಮಾಡ್ತಾರೆ? ಇಷ್ಟಿನ ಗಂಟೆ ಅವ್ರು ರಿಪೋರ್ಟ್ ಹಾಕ್ತಾರೆ, ಏನ್ ಮಾಡ್ತಾರೆ RI? VA ಏನ್ ಮಾಡ್ತಾರೆ? ಅವರು RI VA ರಿಪೋರ್ಟ್ ಕೊಟ್ಟಿದ್ರೆ ಅವ್ರಿಗೆ ಪಾಣಿ ಇಂಡೀಕರಣ ಈಸಿ ಆಗೋದಲ್ಲ. ನಾನು ಅವ್ರ ಬೆನ್ನಿಂದ ಬೀಳತ್ತಿರ್ಲಿವಲ್ಲ, ಅವ್ರು ನಾನು ಬಂದಾಗೆಲ್ಲ ಡೇಟ್ ಕೊಟ್ಟು ಕಳಿಸ್ತಾ ಇರ್ಲಿವಲ್ಲ. ಅವ್ರನ್ನ RI VA ಕರ್ಸಿ ಮೇಡಮ್, ಈಗ ಆಯ್ತು. ಹೆಂಗೆ ಮೇಡಮ್ ಸಮಸ್ಯೆ ಬಗೆಹರಿದೆ ಹೆಂಗೆ? ಇದು ಕೇಳಿ ಏನ್ ನಡೀತದೆ ಮೆಮೊರಂಡಮ್ ಪ್ರತಿಯೊಂದು ಡೀಟೇಲ್ಸ್ AC ಕೋರ್ಟ್ ತಾಲೂಕ್ ಆಫೀಸ್ 5 ವರ್ಷ ಓಡಾಡೋರೆ, ಏನಾಗ್ಬೇಕು ಬಡವರು? ನಿಮ್ಮ RI ಮಾಡಿರೋ ಮಿಸ್ಟೇಕಿಗೆ ಇದನ್ನ ಹಿಂದೆ ಮಹಾಬಲೇಶ್ವರ ಇದ್ದಾಗ ನೀವು 4ನೇ ತಾರೀಕು ಏನ್ ಮಾಡ್ಬೇಕು? ನಾವು ಸಾಯ್ಬೇಕು, ಇಲ್ಲಿ ವಿಷ ಕೊಟ್ಬಿಡಿ, ಎಲ್ಲರೂ ಕುಡ್ಬಿಟ್ಟು ಸದೋಗ್ಬಿಡ್ತಾರೆ. ಇಲ್ಲಿ ಆರಾಮ್ ನೆಮ್ಮದಿಯಾಗಿರ್ಬೋದು. ಯಾಕೆ ಬನ್ನಿ, ನಾವು ಯಾಕೆ ನಂಬರ್ 88 ಕೆಂಪನಾಡಿನಲ್ಲಿ ಇದೇ ನಿಮ್ಮ ಕಂದಾಯ ಇಲಾಖೆ ಮಿಸ್ಟೇಕ್ ಇಂದ ನಾವು 4 ಕೇಸ್ ಹಾಕೊಂಡು FIR ಮಾಡಿಸ್ಕೊಂಡು ಇವಾಗ ನಿಮ್ ತಹಶೀಲ್ದಾರ್ ಕೋರ್ಟ್ ಹಾಕಿದ್ರೆ ನಾವಲ್ಲಿ ಹೊಡೆದಾಡ್ಕೊಂಡು ಸಾಯ್ತಿರ್ಬೇಕು. ನೀವು ಫೈನಲ್ ವಿಲೇವಾರಿ ಮಾಡದೇ ಇಟ್ಕೊಂಡು ನಾನು ಹೊಸದಾಗಿ ಬಂದಿದ್ದೀನಿ, ನನಗೆ ಇವಾಗ ಬಂದಿದೆ, ಮತ್ತೆ ಈ ಆಫೀಸ್ ಏನ್ಕಿರೋದು, ತಾಲೂಕ್ ಆಫೀಸ್ ಏನ್ಕಿರೋದು, ಟಪಾಲ್ ಏನ್ಕಿರೋದು, ಫೈನ್ ಕೇಸ್ ವರ್ಕರ್ ಏನಾದ್ರು ಒತ್ತಡ ಇದೆಯಾ ಮೇಡಮ್ ನಿಮ್ಗೆ? ಅದ ರಾಜಕಾರಣಿಗಳಿಂದ ಅದನ್ನ ಮಾಡ್ಬೇಡಿ. ಸರ್ ಬನ್ನಿ ಸರ್, ಹೇಳಿ ಗೊತ್ತಲ್ಲ ಡೀಟೇಲ್ ಮಾತಾಡಿ. ಪೇಪರ್ ಕೆಲಸ ಮಾಡಕ್ಕೂ ಬಿಡೋದು. ಗ್ರ್ಯಾಂಟ್ ಆಗ್ತದೆ ನನಗೆ, ನನ್ನ ತಂದೆಯವರಿಂದ 5 ಗುಂಟೆ ನನಗೆ ಖಾತೆ, ಇನ್ನು 10 ಗುಂಟೆ ಜಾಗ ಡಬಲ್ ಹಾಕಿ 10 ಗುಂಟೆ ಹಂಗೆ ಖಾತೆ ಆಗಿಲ್ಲ ಅಂದ್ರೆ 3ನೇ ಪಾರ್ಟಿಗೆ ಹೆಂಗೆ ಖಾತೆ ಮಾಡ್ತಾರೆ ಅಲ್ವಾ? ಹೆಂಗ್ ಮಾಡ್ಕೊಡ್ರಿ? ವಿಶ್ವನಾಥ್ ಹೋಗ್ಬೇಕಾರೆ ಏನ್ರಿ ಮಾಡ್ತೀವಿ? ಅವತ್ತು ಮಾತಾಡ್ಲಿಲ್ಲ, ನವೀನ್ ಹೇಳ್ತಿದ್ನಲ್ಲ ಮೇಡಮ್ ಮೇಲೆ ಆ ವಿಶ್ವನಾಥ್ ಇದ್ದಾಗ ಬಿದ್ದಿದ್ದೆ. ಬೇರೆ ಪಾರ್ಟಿ ಯಾವ ಆಧಾರದಲ್ಲಿ ಮಾತಾಡ್ತಾರೆ? ಟೋಟಲ್ ಬೌಂಡ್ರಿ 5 ಎಕರೆ 7 ಗುಂಟೆ ಜಮೀನಲ್ಲಿ 3 ಎಕರೆ 3 ಗುಂಟೆ ಬರುತ್ತೆ. ಇನ್ನು 1.5 ಎಕರೆ ಜಾಗ ಇಲ್ಲ. ಪುರಾಣ ಯಾರೇ ಇವೆಲ್ಲ ಸಮಸ್ಯೆಗಳು ಇಟ್ಕೊಂಡು ಕೋಡಿ ಮಾಡಕ್ಕಾಗಲ್ಲ, ಕೋಡಿ ಮಾಡಕ್ಕಾಗಲ್ಲ. RIಗಳು ಏನ್ ಮಾಡ್ತಾರೆ, VAಗಳು ಏನ್ ಮಾಡ್ತಾರೆ?
52ರಲ್ಲಿ 3 ಎಕರೆ ಆಗಿದೆ, 65ರಲ್ಲಿ 3 ಎಕರೆ ಆಗಿದೆ, 66ರಲ್ಲಿ 1 ಎಕರೆ ಆಗಿದೆ, 42ರಲ್ಲಿ 42ರಲ್ಲಿ 8 ಎಕರೆ ಆಗಿದೆ, 252ರಲ್ಲಿ 5 ಎಕರೆ 1 ಎಕರೆ. ಇಷ್ಟು ಡಾಕ್ಯುಮೆಂಟು ನಾನು ತಂದುಕೊಟ್ಟಿರೋದು ನಿಮ್ಮ ಆಫೀಸಲ್ಲಿ. ಇಷ್ಟು ಇದು ಯಡಿಯೂರು ಡಾಕ್ಯುಮೆಂಟ್ ಹೊಂಚ್ ಕೊಟ್ಟರು ಅವ್ರು ಸಮಸ್ಯೆ ಆಮೇಲೆ ರೋಡ್ಗೆ ಎನ್ಕ್ಯಾಚ್ ಆಗಿರೋದು ಬೇಕು ಅಂತ ಹೇಳಿ ತಗೊಳ್ಳಿ ಮೇಡಮ್. ರೋಡ್ಗೆ ಎನ್ಕ್ಯಾಚ್ ಆಗಿರೋದು ಅವರೇ ಮಾಡ್ಕೊಟ್ಟಿದ್ದಾರೆ. ಹೊಸೂರ್ದು ನಾನು ಹೇಳೋದು ಈ ಪೊಸಿಷನ್ ಆಮೇಲೆ ಸಮಸ್ಯೆ ಇಲ್ಲ ಗಲಾಟೆ ಮಾಡ್ತಾರೆ, ಹೋದಾಗೆಲ್ಲ ಗಲಾಟೆ ಇಲ್ಲ ಹಂಗೆ ಸರಿ ಕಾಯ್ದೆ ಮಾಡ್ಕೊಂಡಿರೋದಲ್ಲ ಯಾವ ಆಧಾರ ಅಲ್ಲ ಮೇಡಮ್ ಕಾಯ್ದೆ ಮಾಡ್ಕೊಂಡಾರಲ್ಲ ರಿಪೋರ್ಟ್ ಹಾಕಿ ವಜಾ ಮಾಡಕ್ಕೆ ಯಾಕೆ ಇದು ಮಾಡ್ಬಿಡೋದು ಯಾವ ಆಧಾರ ಮಾಡ್ಕೊಂಡು ಮೇಡಮ್ ಇನ್ನೊಂದು ವಿಚಾರ ಇನ್ನೊಂದು ಗಂಭೀರವಾದ ವಿಚಾರ ಏನಪ್ಪ ಇನ್ನೊಂದು ಗಂಭೀರವಾದ ವಿಚಾರ ಮೇಡಮ್. ಕುಣಿಗಲ್ ತಾಲೂಕಿನ KRS ಪಕ್ಷದ SIT ಘಟಕದ ಅಧ್ಯಕ್ಷ ನಾನು ಮಾತಾಡ್ತಾ ಇದ್ದೀನಿ. ಕುಮಾರ್ ಅಂತ ಹೇಳಿ ನನ್ನ ಹೆಸರು. ಕುಣಿಗಲ್ ತಾಲೂಕು ಇಂದಿರಾ ಗಾಂಧಿ ರೆಸಿಡೆನ್ಷಿಯಲ್ ಸ್ಕೂಲ್ ವಾಡ್ರಗುಪ್ಪೆ ನೀವು ಈಗಾಗಲೇ ವಿಸಿಟ್ ಮಾಡಿ ಬಂದಿರೋದು ವಿಚಾರ ಗೊತ್ತಾಯಿತು. ಅಲ್ಲಿ ಅವ್ಯವಹಾರ ಜಾಸ್ತಿ ಆಗ್ಬಿಟ್ಟೈತೆ. ಮಕ್ಕಳು ರಾಜ್ಯದಲ್ಲೇ ನಮ್ಮ ಕರ್ನಾಟಕ ರಾಜ್ಯದಲ್ಲೇ ವಸತಿ ಶಾಲೆಗಳಲ್ಲಿ ಕೊನೆಯ ಸ್ಥಾನ ಇದೆ. ಆ ಶಾಲೆ ಕೊನೆಯ ಸ್ಥಾನ ಕಾರಣ ಏನು ಅಂತಂದ್ರೆ ನೋಡಿ, ಹಿಂಗೆ ಅಲ್ಲಿರೋ ಪ್ರಿನ್ಸಿಪಾಲ್ ಮಾಡೋದು ಅಯೋಗ್ಯ ಕೆಲಸ ಇಂಥ ಇರೋದು. ಪ್ರಿನ್ಸಿಪಾಲ್ ಶ್ರೀಕಾಂತ್ ಸುಣಕುಪ್ಪಿ ಈತ ಮಾಡೋಂಥ ಅಯೋಗ್ಯ ಕೆಲಸ ಇಂಥದ್ದು. ಮಕ್ಕಳನ್ನ ರಾತ್ರಿ 8 ಗಂಟೆ 9 ಗಂಟೆ ಮೇಲೆ DJ ಹಾಕಿ ಕುಣಿಸ್ತಾನೆ ಪಾರ್ಟಿ. ಇಂಥ ಒಬ್ಬ ಪ್ರಿನ್ಸಿಪಾಲ್ ನಮ್ಮ ಕುಣಿಗಲ್ ತಾಲೂಕಿಗೆ ಬೇಕಾ? ಅದು ಮೂಲವಾಗಿ SC ST ದಲಿತ ಮಕ್ಕಳಿಗೆ ಸೇರಿದ ಶಾಲೆ. ಇಲ್ಲಿರೋ SC ST ಸಂಘಟನೆಗಳು ಏನಿದಾವ ಮಾಡ್ತಾ ಗೊತ್ತಿಲ್ಲ ನನಗೆ. ಶಾಲೆ 50% ರಿಸಲ್ಟ್ ಐತೆ, ಕೂತ್ ರಿಸಲ್ಟ್ 50% ಎವಿಡೆನ್ಸ್ ಕಳ್ಸಿಕೊಡ್ತೀನಿ ಮೇಡಮ್. ಆ ಶಾಲೆ ರಾಜ್ಯದಲ್ಲಿ ಲಾಸ್ಟ್ ಅಲ್ಲಿ ಇದೆ ಮೇಡಮ್. ಅಲ್ಲಿ ವಿರುದ್ಧ ಪ್ರಿನ್ಸಿಪಾಲ್ ಆತ ಮೇಡಮ್. ಅಲ್ಲಿ ಪ್ರಿನ್ಸಿಪಾಲ್ ಯಾರು ಶ್ರೀಕಾಂತ್ ಸುಣಕುಪ್ಪಿ ಅವ್ನು ಮಾಡೋ ಕೃತ್ಯ ಇದು. ಈತ ಯಾವುದೇ ವಸತಿ ಶಾಲೆಗಳ ಮೇಲೆ 6 ಗಂಟೆ ಮೇಲೆ ಯಾವುದೇ ರೀತಿ ಪ್ರೋಗ್ರಾಮ್ ಮಾಡಬಾರ್ದು ಅನ್ನೋ ನಿಯಮ ಐತೆ. ಇಂಥ ಪ್ರೋಟೋಕಾಲ್ ಇದ್ರು ಕೂಡ ಆತ 8 ಗಂಟೆ ಮೇಲೆ ಮಕ್ಕಳಿಗೆ DJ ಕುಣಿಸ್ತಾನೆ ನೋಡಿ. ಹಿಂಗಾಗಿ ಶಾಲೆ ದಲಿತ ಮಕ್ಕಳುಗಳು ಹಿಂದುಳಿದವ್ರೆ ಫಲಿತಾಂಶ ಕಡೆ ಸಾಲ ಇದೆ ಮೇಡಮ್. ಆದ್ರಿಂದ ಆ ಶ್ರೀಕಾಂತ್ ಸುಣಕುಪ್ಪಿ ಅದ್ರ ಮೇಲೆ ಚಡ್ರಪ್ಪ ಅವ್ರು ಕೊಟ್ಟಿರೋದು ಅಪ್ಲಿಕೇಶನ್ ಮೇಲೆ ಕೊಡಿ ಪೇಪರಲ್ಲಿ ಮಾಡಲಿಲ್ಲ ಅಂದ್ರೆ ಮತ್ತೆ ಈಗ ಇದ್ರ ಮೇಲೆ ನಾನು ರಿಪೋರ್ಟ್ ಹಾಕೊಂಡ್ರೆ ಇಲ್ಲ ಈ 10 ಗಂಟೆ ಇದು ಬೇಡ ಮೇಡಮ್. ಈ 10 ಗಂಟೆ ಮೇಲೆ ರಿಪೋರ್ಟ್ ಹಾಕೊಂಡ್ರೆ ನಾನು ಊರು ಕೊಟ್ಟಿರೋ 257 250 ಯಾವ ತರ ಆಧಾರ ಮೇಡಮ್ ಇದು ಎಷ್ಟು ದಿನ ತಗೊಳುತ್ತೆ? ನಮ್ಗೊಂದು ಅಶೂರೆನ್ಸ್ ಕೊಡಕ್ಕೆ ಯಾರೋ ಒತ್ತಡಕ್ಕೆ ಅವ್ರಿಗೆ ಪದ ಕೊಡೋದು ಬೇಡ. ಅವ್ರ ಕರ್ತವ್ಯ ಮಾಡಿದ್ದಾರೆ, ಯಾರೇ ವಿಎಗಳು ಮಾಡಿದ್ದಾರೆ ಬರ್ತಾನೆ. ಅವ್ರು ಏನ್ ಮಾಡ್ತಾರೆ? ನಾನು ಜಾಗ ಮಾಡ್ಕೊಂಡಿದ್ದಲ್ಲ, ನಿಮ್ಮ ಜಾಗ ಅದು ಸರ್ಕಾರಿ ಜಾಗ. ಇಷ್ಟು ವರ್ಷ ಯಾರು ಮಾಡ್ತಾರೆ ಕೆಲಸ ನಾನು ಮಾಡ್ತಾ ಇದ್ದೀನಿ. ಅದರಿಂದ ನನಗೇನು ಪ್ರಯೋಜನ ಇಲ್ಲ. ನಿಮ್ಮ ಜಾಗ ನಿಮ್ಗೆ ಉಳಿಸ್ಕೊಡ್ತಾ ಇದ್ದೀರಿ. ಅದೇ ಡಾಕ್ಟರ್ ಕ್ವಾರ್ಟರ್ಸ್ ಒಂದಿದೆ, PWD 1 ಕ್ವಾರ್ಟರ್ಸ್ ಇದೆ. ಆ ಜಾಗ ನಿಮ್ದು, ನೀವು ಪ್ರೊಟೆಸ್ಟ್ ಮಾಡ್ಕೊಳ್ಳಿ ಮೇಡಮ್. ಪ್ರೊಟೆಸ್ಟ್ ಮಾಡ್ಕೊಂಡ್ರೆ ನಮಗೂ ಅನುಕೂಲ ಆಗುತ್ತೆ. ನಮ್ಮ ಜಾಗಕ್ಕೆ ರಕ್ಷಣೆ ಇದೆ. ನಾವು ಒತ್ತುವರಿ ಆಗಿರ್ತಕ್ಕಂಥ ಜಮೀನು ನೀವೇ ಖುದ್ದಾಗಿ ಬಂದು ಒತ್ತುವರಿ ತಗೊಂಡ್ಬಿಡ್ಬೇಕು. ಒಂದು ಟೈಮ್ ಬೌಂಡ್ ಹಾಕಿ ಹೇಳಿ ಮೇಡಮ್ ಪ್ಲೀಸ್. ಅದು ನೀವು ಕಂಡೀಷನ್ ಸ್ವಲ್ಪ ಎಲ್ಲ ಚೇಂಜ್ ಮಾಡ್ತಾ ಇದ್ದೀವಿ. ನನಗೆ ಸ್ವಲ್ಪ ಕಾಲ ಚೇಂಜ್ ಮಾಡೋ ಸರ್, ನೀವು ಚೇಂಜ್ ಮಾಡೋ ಅಷ್ಟೊಳಗಡೆ 1 ವರ್ಷ ಇದು 1.5 ವರ್ಷ ಆಗೋಯ್ತದೆ. ಅವ್ರು ಅದನ್ನ ಹೇಳ್ತಾರೆ, ಈಗ ಬಂದಿದ್ದೀನಿ ಸರ್. ಮಂಜುನಾಥ್ ಸರ್ ಅವರು ಪೇಷಂಟು, ನೋಡಿ ಮಾಡ್ಕೊಡಿ.
లేదా